ಇಂಟ್ರಾಡೇಯಲ್ಲಿ ಮೇಜರ್ ಲಾಸ್ ಆಗಕ್ಕೆ ಕಾರಣ ಏನು ಅಂತಂದ್ರೆ ಓವರ್ ಟ್ರೇಡಿಂಗ್. ನಾವು ಏನು ಮಾಡ್ತೀವಿ ಅಂದ್ರೆ ಎಂಟೈರ್ ಡೇ ಯಾವ್ದಾದ್ರು ಒಂದು ಟ್ರೇಡ್ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಅದೇ ನಾವೇನಾದ್ರು ಒಂದು ಪರ್ಟಿಕ್ಯುಲರ್ ಸೆಟಪ್ ಅಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಟ್ರೇಡ್ ಮಾಡಿದ್ವಿ ಅಂತಂದ್ರೆ ಈ ಓವರ್ ಟ್ರೇಡಿಂಗ್‌ನ ನಾವು ಅವಾಯ್ಡ್ ಮಾಡ್ಬೋದು. ಇಂಟ್ರಾಡೇಯಲ್ಲಿ ಮನಿ ಮಾಡಬೇಕಂದ್ರೆ ನಮಗೆ ಮೇನ್ ಬೇಕಾಗಿರೋದು ಏನಂದ್ರೆ ಮೊಮೆಂಟಮ್. ಆ ಮೊಮೆಂಟಮ್ ಯಾವ ಟೈಮಲ್ಲಿ ಸಿಗುತ್ತೋ ಆ ಟೈಮಲ್ಲಿ ನಾವು ಏನಾದ್ರು ಟ್ರೇಡ್ ಮಾಡಿದ್ವಿ ಅಂದ್ರೆ ಈಸಿಯಾಗಿ ನಾವು ಏನು ಮಾಡ್ಬೋದು ಅಂತಂದ್ರೆ ಪ್ರಾಫಿಟಬಲ್ ಆಗ್ಬೋದು. ಮಾರ್ಕೆಟ್ ರೇಂಜ್ ಬೌಂಡ್ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಲಾಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಇವತ್ತು ನಾನು ಶೇರ್ ಮಾಡಕ್ಕೆ ಹೊಂಟಿದ್ದೀನಿ. ಈ ಸ್ಟ್ರಾಟಜಿ ಯೂಸ್ ಮಾಡಬೇಕಂದ್ರೆ ನಾನು ಒಬ್ಬ ಪ್ರೋ ಟ್ರೇಡರ್ ಆಗಿರಬೇಕು ಅಥವಾ ನನಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು, ಆ ರೀತಿ ಏನಿಲ್ಲ. ಇವನ್ ನೀವು ಬೇಸಿಕ್ ನಾಲೆಡ್ಜ್ ಇದ್ದ ಅಂದ್ರೂ ಕೂಡ ಈ ಸ್ಟ್ರಾಟಜಿನ ಯೂಸ್ ಮಾಡ್ಬೋದು. ಬನ್ನಿ ಈ ಸ್ಟ್ರಾಟಜಿನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ವಿತ್ ಎಕ್ಸಾಂಪಲ್ಸ್ ನೋಡ್ಕೊಂಬರೋಣ. ಮೊದಲು ಸ್ಟ್ರಾಟಜಿ ಬಗ್ಗೆ ಹೇಳ್ಬಿಡ್ತೀನಿ, ಅದ ನಂತರ ಸ್ಟ್ರಾಟಜಿನ ಹೇಗೆ ಇಂಪ್ರೂವ್ ಮಾಡೋದು ಅಂತಂದ್ಬಿಟ್ಟು ಕೂಡ ನಾವು ನೋಡೋಣ. ಈ ಸ್ಟ್ರಾಟಜಿಯಲ್ಲಿ ನಾವು ಫಸ್ಟ್ ಏನು ಮಾಡ್ಬೇಕು ಅಂತಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಸ್ಟಾರ್ಟ್ನ ಮಾರ್ನಿಂಗ್ 9:15ಗೆ ಓಪನ್ ಮಾಡಿ ಇಟ್ಕೊಳ್ಳಿ. ಆ 9:15 ಆದ ನಂತರ ಒಂದು ಫಸ್ಟ್ ಕ್ಯಾಂಡಲ್ ಕಂಪ್ಲೀಟ್ ಆಗಕ್ಕೆ ಬಿಡಿ. ಆ 15 ಮಿನಿಟ್ಸ್ದು ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಂಬಿಡಿ. ಈಗ ನಾವು ಏನು ಮಾಡ್ಬೋದು ಅಂತಂದ್ರೆ ಆ 15 ಮಿನಿಟ್ಸ್ ಚಾರ್ಟ್ ಏನಿದೆ ಅಲ್ಲ ಅದನ್ನು ನಾವು 5 ಮಿನಿಟ್ಸ್ಗೆ ಸ್ವಿಚ್ ಮಾಡ್ಕೊಂಬಿಡೋಣ. ಯಾವುದೇ ಒಂದು 5 ಮಿನಿಟ್ಸ್ ಕ್ಯಾಂಡಲು ಅದು ಹೈ ಅಥವಾ ಲೋನ ಬ್ರೇಕ್ ಮಾಡ್ತು ಅಂದರೆ ವಿ ಆರ್ ಗೋಯಿಂಗ್ ಟು ಟೇಕ್ ದ ಟ್ರೇಡ್. ಸಿಂಪಲ್ ಸ್ಟ್ರಾಟಜಿ ಇದೆ. ಆ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಮತ್ತು ಲೋನ ಮಾರ್ಕ್ ಮಾಡಿದ್ವಿ. ಆ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಏನಾದ್ರು ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡ್ತು ಅಂತಂದರೆ ನಾವು ಅಪ್ಸೈಡ್ ಬೈ ಸೈಡ್ ಟ್ರೇಡ್ನ ಇನಿಷಿಯೇಟ್ ಮಾಡ್ತೀವಿ. ಅದೇ ಏನಾದರೂ ಲೋ ಬ್ರೇಕ್ ಮಾಡ್ತು ಅಂದರೆ ಅವಾಗ ನಾವು ಸೆಲ್ ಸೈಡ್ ಟ್ರೇಡ್ನ ಇನಿಷಿಯೇಟ್ ಮಾಡ್ತೀವಿ. ನೋಡಿ, ಇದು ಒಂದು ಸಿಂಪಲ್ ಸ್ಟ್ರಾಟಜಿ ಇದೆ. ಇದು ನಿಮ್ಗೆ ಅನಿಸ್ತಿರ್ಬೋದು ಇದು ವರ್ಕ್ ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು. ಬನ್ನಿ ಇದನ್ನು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಲೈವ್ ಕೂಡ ನಾನು ತೋರಿಸ್ಕೊಡ್ತೀನಿ. ಇದರಲ್ಲಿ ಸ್ಟಾಪ್ ಲಾಸ್ ಏನು ಇಡೋದು ಅಂತಂದರೆ ಬೈ ಟ್ರೇಡಲ್ಲಿ ನಾವು ಇನಿಷಿಯೇಟ್ ಮಾಡಿದಾಗ ಆ 15 ಮಿನಿಟ್ಸ್ ರೇಂಜ್ ಲೋ ಏನಿರುತ್ತಲ್ಲ ಅದು ನಮ್ಮದು ಎಸ್ ಎಲ್ ಆಗಿರುತ್ತೆ. ಅದೇ ಸೆಲ್ ಟ್ರೇಡ್ ಇನಿಷಿಯೇಟ್ ಮಾಡಿದಾಗ 15 ಮಿನಿಟ್ಸ್ ರೇಂಜ್ ಹೈ ಏನಿರುತ್ತಲ್ಲ ಅದು ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಟಾರ್ಗೆಟ್ ನಾವು ಮಿನಿಮಮ್ 1:2 ಇದರಲ್ಲಿ ನಾವು ಫೋಕಸ್ ಮಾಡಬೇಕಾಗುತ್ತೆ. ಈ ಸ್ಟ್ರಾಟಜಿಯಲ್ಲಿ ನಾವು ಪ್ರಾಫಿಟಬಲ್ ಆಗಕ್ಕೆ ಇಂಪಾರ್ಟೆಂಟ್ ರೂಲ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇ ರೂಲ್ ಏನು ಅಂತಂದರೆ 10:30ವರೆಗೂ ಮಾತ್ರ ಈ ಸ್ಟ್ರಾಟಜಿನ ಯೂಸ್ ಮಾಡಬೇಕಾಗುತ್ತೆ. 10:30 ನಂತರ ಏನಾಗುತ್ತೆ ಅಂದರೆ ಮಾರ್ಕೆಟ್ ಸೈಡ್ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ನಮ್ಮ ಸ್ಟಾಪ್ ಲಾಸ್ ಭಾಳ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಟ್ರೇಡ್ ಓನ್ಲಿ ಫ್ರಮ್ 9:30 to 10:30. ಎರಡನೇ ರೂಲ್ ಏನು ಅಂತಂದರೆ ರಿಸ್ಕ್ ಟು ರಿವಾರ್ಡ್ ಮಿನಿಮಮ್ 1:2 ನಾವು ರಿಸ್ಕ್ ಟು ರಿವಾರ್ಡ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಟಾರ್ಗೆಟ್ ಏನಾದರೂ ಬೇಗ ಸಿಕ್ತು ಅಂತಂದರೆ ನಾವು ಏನು ಮಾಡ್ಬೋದು ಅಂತಂದರೆ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ಬೋದು. 50% ಬುಕ್ ಮಾಡಿಬಿಟ್ಟು 50% ಹೋಲ್ಡ್ ಮಾಡ್ಬೋದು, ಅಥವಾ ಸ್ಟಾಪ್ ಲಾಸ್ನ ನಮ್ಮ ಬೈ ಪ್ರೈಸಿಗೆ ಅಥವಾ 1:1ಗೆ ಶಿಫ್ಟ್ ಮಾಡಿಬಿಡಿ. ರೂಲ್ ನಂಬರ್ 3 ಏನು ಅಂತಂದರೆ ಇನ್ ಎ ಡೇ ವಿ ಆರ್ ಗೋಯಿಂಗ್ ಟು ಟೇಕ್ ಓನ್ಲಿ 2 or 3 ಟ್ರೇಡ್ಸ್. ಬನ್ನಿ ಇದನ್ನ ಕೆಲವೊಂದು ಎಕ್ಸಾಂಪಲ್ ಮೂಲಕ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದರಲ್ಲಿ ಏನಾಗಿದೆ, ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ನಾನು ಹೈ ಮತ್ತು ಲೋನ ಮಾರ್ಕ್ ಮಾಡ್ತಾ ಇದ್ದೀನಿ. ಅದ ನಂತರ ಈ ಕ್ಯಾಂಡಲು 15 ಮಿನಿಟ್ಸ್ ಹೈನ ಬ್ರೇಕ್ ಮಾಡ್ತಾ ಇದೆ. ಬ್ರೇಕ್ ಮಾಡಿದ ತಕ್ಷಣ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. 1:2 ಟಾರ್ಗೆಟ್ ನಮಗೆ ಇದರಲ್ಲಿ ಈಸಿಯಾಗಿ ಸಿಗ್ತಾ ಇದೆ. ಬನ್ನಿ ಇನ್ನೊಂದು ನಾವು ಟ್ರೇಡ್ ಎಕ್ಸಾಂಪಲ್ ನೋಡೋಣ. ಈ ಟ್ರೇಡಲ್ಲಿ ನೀವು ನೋಡ್ಬೋದು, ಈ 15 ಮಿನಿಟ್ಸ್ ಕ್ಯಾಂಡಲ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು 5 ಮಿನಿಟ್ಸಿಗೆ ಶಿಫ್ಟ್ ಕೂಡ ಹಾಕ್ತೀನಿ. ಈ 5 ಮಿನಿಟ್ಸಲ್ಲಿ ಈ ಕ್ಯಾಂಡಲ್ ಬ್ರೇಕ್ ಮಾಡ್ತಾ ಇದೆ. ಬ್ರೇಕ್ ಮಾಡಿದಾಗ ನಾನು ಎಂಟ್ರಿ ಕೊಟ್ಟೆ ಅಂದರೆ ಈಸಿಯಾಗಿ ನಮಗೆ ಇದರಲ್ಲೂ ಕೂಡ 1:2 ಟಾರ್ಗೆಟು ಸಿಕ್ಕಿದೆ. ಇದು ಎಕ್ಸಾಂಪಲ್ ನಂಬರ್ 3. ಈ 3ಯಲ್ಲಿ ನೋಡ್ಬೋದು ಏನಾಗಿದೆ ಅಂತಂದರೆ ಮಾರ್ಕೆಟು ಡೌನ್ ಸೈಡ್ ಬ್ರೇಕ್ ಆಗಿದೆ. ಅದರ ನಂತರ ಬಂದುಬಿಟ್ಟು ನಮಗೆ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಿದೆ. ನೋಡಿ, ನಾನು ಯಾಕೆ ಈ 9:30 to 10:30ನೇ ಚೂಸ್ ಮಾಡಿದ್ದೀನಿ ಅಂತಂದರೆ ಈ ಟೈಮಲ್ಲಿ ನಮಗೆ ಮೊಮೆಂಟಮ್ ಇರುತ್ತೆ. ಆ ಮೊಮೆಂಟಮ್ ಇರೋದ್ರಿಂದ ನಮಗೆ ಪ್ರಾಫಿಟಬಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಓನ್ಲಿ 10:30ವರೆಗೆ ಮಾತ್ರ ಈ ಟ್ರೇಡ್ನ ತಗೋಬೋದು. ಈವನ್ ನೀವು ಆಫೀಸ್ ವರ್ಕರ್ ಆಗಿದೆ, ಈಸಿಯಾಗಿ ಈ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಆಫ್ಟರ್ 10:30 ಯು ಕ್ಯಾನ್ ಫೋಕಸ್ ಆನ್ ಯುವರ್ ಆಫೀಸ್ ವರ್ಕ್ ಆಲ್ಸೋ. ಈ ಸ್ಟ್ರಾಟಜಿನ ನೀವು ಲೈವ್ ಮಾರ್ಕೆಟಲ್ಲಿ ಮಾಡೋಕ್ಕೂ ಮುಂಚೆ ನೀವೊಂದು ಪೇಪರ್ ಟ್ರೇಡಿಂಗಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಆಗ ನಿಮಗೆ ಈ ಸ್ಟ್ರಾಟಜಿ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದರ ನಂತರ ನಿಮಗೆ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ನಿಮ್ಮ ಬೇಸಿಸ್ ಮೇಲೆ ಇಂಪ್ರೂವ್ಮೆಂಟ್ಸ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಗೆ ಇಂಪ್ರೂವ್ಮೆಂಟ್ ಅಂದರೆ ರಿಸ್ಕ್ ಟು ರಿವಾರ್ಡ್ 1:2 ನಾನು ಹೇಳಿದ್ದೀನಿ. ಆ 1:2ನ ಯು ಕ್ಯಾನ್ ಮೇಕ್ ಇಟ್ ಆಸ್ 1:3 ಅಥವಾ 1:4 ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಅದೇ 15 ಮಿನಿಟ್ಸ್ ಟೈಮ್ ಫ್ರೇಮ್ ನಾನು ಏನು ಹೇಳಿದ್ದೀನಲ್ಲ ಅದನ್ನು ನಾವು ಚೇಂಜ್ ಕೂಡ ಮಾಡ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಯು ಕ್ಯಾನ್ ಚೇಂಜ್ ಇಟ್ ಫ್ರಮ್ 15 ಮಿನಿಟ್ಸ್ ಟು 1 hour ಟೈಮ್ ಫ್ರೇಮಿಗೆ. ಈ ಸ್ಟ್ರಾಟಜಿನ ಮಾರ್ಕೆಟ್ ರೇಂಜ್ ಬೌಂಡಲ್ಲಿ ಇದ್ದಾಗ ಅವಾಯ್ಡ್ ಮಾಡಿ. ಆಗೇನಾಗುತ್ತೆ ಅಂತಂದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸ್ಟ್ರಾಟಜಿ ಫಾಲೋ ಮಾಡೋದ್ರಿಂದ ಬಿಗಿನರ್ಸ್ಗೆ ಏನಾಗುತ್ತೆ ಅಂದರೆ ಒಂದು ಡಿಸಿಪ್ಲಿನ್ ಕೂಡ ಬರುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಮತ್ತು ಪರ್ಟಿಕ್ಯುಲರ್ ಟ್ರೇಡ್ಸ್ ಮಾತ್ರ ತೊಗೊಳೋದ್ರಿಂದ ಒಂದು ಡಿಸಿಪ್ಲಿನ್ ಕೂಡ ಮೇಂಟೈನ್ ಆಗುತ್ತೆ. ಅದರಿಂದ ನಿಮ್ಮದು ಕ್ಯಾಪಿಟಲ್ ಕೂಡ ಸೇವ್ ಆಗುತ್ತೆ. ಇವನ್ ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕೆ ಈ ಸ್ಟ್ರಾಟಜಿ ಒಂದು ಹೆಲ್ಪ್ ಕೂಡ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ 1 or 2 ಡೇಸಲ್ಲಿ ಹೇಳ್ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು 1 ಮಂತ್
ಆನ್ಲೈನ್ ಟ್ರೇಡಿಂಗ್ ಕ್ಲಾಸಸ್ನ ಶುರು ಮಾಡಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂಥ ಆಸಕ್ತಿ ಇರೋರು ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.